ಸಿದ್ದರಾಮಯ್ಯ ಕಾರಿನ ಮೇಲೆ ಮೊಟ್ಟೆ ಸಿದ್ರಿ, ಆದರೆ ಪಶ್ಚಾತ್ತಾಪದ ಮಾತನ್ನ ನಿಮ್ಮಿಂದ ಯಾರು ಕೂಡ ನಿರೀಕ್ಷಿಸಲ್ಲ. ಧರ್ಮ ಗುರುಗಳ ದರ್ಶನಕ್ಕೆ ತೆರಳಿದಾಗ ವಿತಂಡವಾದ ಮಾಡಿದ್ದು ಸರಿನಾ? ಮತಾಂಧರನ್ನ ಎತ್ತಿ ಕಟ್ಟುವಂತ ರಾಜಕೀಯ ಮಾಡಬೇಡಿ ಅಂತ ಕಿಡಿಕಾರಿದ್ದಾರೆ. ಇನ್ನು ಸಿದ್ದರಾಮಯ್ಯ ಮೇಲೆ ಮೊಟ್ಟೆ ಎಸೆದವನು ನಾನು ಕಾಂಗ್ರೆಸ್ ಕಾರ್ಯಕರ್ತ ಅಂತ ಹೇಳಿದ್ದಾರೆ. ಈಗ ಸಿದ್ದರಾಮಯ್ಯ ತಮ್ಮ ಕಾರ್ಯಕರ್ತನ ವಿರುದ್ಧವೇ ಮಡಿಕೇರಿ ಚಲೋ ಮಾಡುತ್ತಾರಾ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ಕಟೀಲ್ ಟ್ವೀಟ್ ಅನ್ನು ಮಾಡಿ ಲೇವಡಿಯನ್ನ ಮಾಡಿದ್ದಾರೆ. ಅಲ್ಲದೆ ಡಿಕೆಶಿಯ ಮೊಟ್ಟೆ ಎಸೆಯುವಂತೆ ಮಾಡಿದ್ದಾರಾ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ. ಈ ನಡುವೆ ಮಡಿಕೇರಿ ಚಲೋದಲ್ಲಿ ಕಾಂಗ್ರೆಸ್ನ ಟೂಲ್ ಕಿಟ್ ಅಜೆಂಡಾ ಕಾಣ್ತಾ ಇದೆ ಅಂತ ಸಚಿವ ಸುನಿಲ್ ಕುಮಾರ್ ಪ್ರಶ್ನೆಯನ್ನ ಮಾಡಿದ್ದಾರೆ. ಕಾಂಗ್ರೆಸ್ಸಿನ ಟೂಲ್ ಅಜೆಂಡಾ ಕಣ್ಮುಂದೆ ಕಾಣ್ತಾ ಇದೆ. ಸಾರ್ವಜನಿಕವಾಗಿ ಹೇಳಿಸಿ ಅಂತ ಸವಾಲ್ ಹಾಕಿದ್ದಾರೆ. 2017ರಲ್ಲಿ ನಾಟಿಕೋಳಿ ತಿಂದು ಚಾಮುಂಡೇಶ್ವರಿಗೆ ಪುಷ್ಪಾರ್ಚನೆ ಮಾಡಿ ದಸರಾ ಉದ್ಘಾಟಿಸಿದ್ರು. ಇದಕ್ಕೆ ನಾನೇ ಸಾಕ್ಷಿಯಾಗಿದ್ದೇನೆ. ಅದೇ ಕಾರಣಕ್ಕೆ ಮುಂದೆ ತಾಯಿ ಚಾಮುಂಡೇಶ್ವರಿ ಸಿದ್ದರಾಮಯ್ಯ ಅವರಿಗೆ ಅವಕಾಶ ಕೊಡಲಿಲ್ಲ ಅಂತ ಪ್ರತಾಪ್ ಸಿಂಹ ಕಿಡಿಕಾರಿದ್ದಾರೆ. ಅಲ್ಲದೆ ಸಿದ್ದರಾಮಯ್ಯ ತಮ್ಮ ಆಪ್ತ ಶಿಷ್ಯ ಜಮೀರ್ ಅಹಮದ್ಗೆ ಹಂದಿ ಮಾಂಸ ತಿನ್ನಿಸ್ಲಿ ನೋಡೋಣ ಅಂತ ಪ್ರತಾಪ್ ಸಿಂಹ ಸವಾಲ್ ಹಾಕಿದ್ದಾರೆ. ನಮಗೆ ಕೊಡಗಿನಲ್ಲಿ ಯಾರನ್ನೋ ಹೊರಗಡೆಯಿಂದ ಕರ್ಕೊಂಬರುವಂತ ಅಗತ್ಯ ಇಲ್ಲ. ಕೊಡಗಿನ ಜನರೇ ನಿಮಗೆ ಉತ್ತರವನ್ನು ಕೊಡ್ತಾರೆ. ಆದ್ರೆ ಕೊಡಗಿನ ಮೇಲೆ ದ್ವೇಷ ತೀರಿಸೋ ರೀತಿಯಲ್ಲಿ ಬರಕ್ ಹೋಗ್ಬೇಡಿ. ಹಿಂದೆ ಟಿಪ್ಪು ಸುಲ್ತಾನನು ಕೂಡ ಇದೇ ರೀತಿ ದ್ವೇಷ ತೀರ್ಸಂಗ್ ಬಂದ. ಆದ್ರೆ ಕೊಡವರನ್ನ ಯಾವತ್ತೂ ಕೂಡ ಹಿಮ್ಮೆಡ್ಸಕ್ಕಾಗ್ಲಿಲ್ಲ. ಕೊನೆ ಮೋಸದಿಂದ ಬಂದ. ನಾನು ಸಿದ್ದರಾಮಯ್ಯನವರಿಗೆ ಹೇಳಲಿಕ್ಕೆ ಬಯಸ್ತೇನೆ, ಸ್ವಾಮಿ, ದೇವರು ಮಾಂಸ ತಿನ್ಕೊಂಡು ಬಾ ಅಂತ ಅಥವಾ ತಿನ್ಕೊಳ್ದಲೇ ಬರಬೇಕು ಅಂತ ಏನು ಹೇಳಿಲ್ಲ ಅಂತ ನೀವು ಹೇಳ್ತಾ ಇದ್ದೀರಲ್ಲ. ನಿಮ್ಮ ಶ್ರೀಮತಿಯವರು ತಾಯಿ ಚಾಮುಂಡೇಶ್ವರಿಯ ಪರಮ ಭಕ್ತೆ. ದೇವಸ್ಥಾನಕ್ಕೆ ಬಂದರೆ ಅರ್ಧ ಗಂಟೆ ಒಳಗಡೆ ಕೂತ್ಕೊಳ್ತಾರೆ. ಅವರು ಕೂಡ ಮಾಂಸ ತಿನ್ಕೊಂಡು ಅಲ್ಲಿ ಹೋಗ್ತಾರೆ. ಕೇಳಿ ನೋಡಿ ಒಂದ್ಸರಿ, ಮಡಿಯಿಂದ ಹೋಗ್ತಾರೆ, ಮಾಂಸ ತಿನ್ಕೊಂಡು ಹೋಗ್ತಾರೆ. ಕೇಳಿ. ಒಂದು ವೇಳೆ ಬರೀ ಈ ತರ ಪ್ರಚೋದನಕಾರಿ ಹೇಳಿಕೆಗಳು ಕೊಟ್ಟು ಕೊಡಗಿನವರು ಟಿಪ್ಪುಗೆ ಹೆದರಿಲ್ಲ, ಸಿದ್ದು ಸುಲ್ತಾನ್ಗೆ ಹೆದರ್ತಾರ ಅನ್ನುವ ಪ್ರತಾಪ್ ಸಿಂಹ ಹೇಳಿಕೆಗೆ ಯತೀಂದ್ರ ಸಿದ್ದರಾಮಯ್ಯ ತಿರುಗೇಟು ಕೊಟ್ಟಿದ್ದಾರೆ. ಪ್ರಚೋದನಕಾರಿ ಹೇಳಿಕೆ ಕೊಡೋದೇ ಪ್ರತಾಪ್ ಸಿಂಹ ಕೆಲಸ ಅಂತ ಹೇಳಿದ್ದಾರೆ. ಬರೀ ಈ ತರ ಪ್ರಚೋದನಕಾರಿ ಹೇಳಿಕೆಗಳು ಕೊಟ್ಟು ಇಲ್ಲದೆ ಇರೋ ವಿವಾದ ಸೃಷ್ಟಿ ಮಾಡೋದೇ ಕೆಲಸ. ಕೊಡಗಿನವ್ರನ್ನ ಪಾಪ ಕೊಡಗಿನ ಜನ ಬಹಳ ಒಳ್ಳೆ ಜನ, ಮತ್ತು ಬಹಳ ಧೈರ್ಯ ಇರುವಂಥ ಜನ, ವೀರರು ಅಂಥವ್ರನ್ನ ಸ್ವಲ್ಪ ಹೇಡಿಗಳಾಗಿ ಕಲ್ಲೆಸೆಯುವಂಥ ಮಟ್ಟಕ್ಕೆ ತಂದಿಟ್ಟಿದ್ದಾರೆ ಬಿ ಜೆ ಪಿಯವರು. ಜೊತೆಗೆ ಒಬ್ಬ ಬಿ ಜೆ ಪಿ ಕಾರ್ಯಕರ್ತ RSS ಸಂಚಾಲಕ ಅವನ ಕೈಲಿ ಕಲ್ಲೋಡಿಸಿ ಕೊನೆಗೆ ಅವರು ನಮ್ಮ ಬಿ ಜೆ ಪಿ ಪಕ್ಷದಲ್ಲ ಕಾಂಗ್ರೆಸ್ ಪಕ್ಷ ಅಂತೇಳಿ ಸುಳ್ಳು ಹೇಳೋಷ್ಟು. ಸಿದ್ದರಾಮಯ್ಯನವರಿಗೆ ತಾಕತ್ತಿದ್ರೆ ಹಂದಿ ಮಾಂಸ ಸೇವಿಸಲಿ, ಹಂದಿ ಮಾಂಸ ತಿಂದು ಮಸೀದಿಗೆ ಹೋಗ್ಲಿ, ಆಗ ನಿಮ್ಮ ತಾಕತ್ತು ಏನು ಅನ್ನೋದು ಗೊತ್ತಾಗುತ್ತೆ ಅಂತ ಬಸನಗೌಡ ಪಾಟೀಲ್ ಯತ್ನಾಳ್ ಸವಾಲು ಹಾಕಿದ್ದಾರೆ. ಯಾವ್ಯಾವ ದೇವಸ್ಥಾನಗಳಲ್ಲಿ ಯಾವ ಪಾಲನೆಗಳಿದಾವ ಅದನ್ನು ನೀವು ನಿಜವಾಗಿಯೂ ಆ ದೇವಸ್ಥಾನಕ್ಕೆ ಹೋಗಬೇಕಾಗಿದ್ರೆ, ಆ ದೇವಸ್ಥಾನ ಪಾವಿತ್ರ ಉಳಿಬೇಕಾಗಿದ್ರೆ, ಆ ದೇವರಿಂದ ನಿಮ್ಗೆ ಒಳ್ಳೇದಾಗಬೇಕಾಗಿದ್ರೆ ಅಲ್ಲಿನ ಏನು ಕಟ್ಟುಪಾಡುಗಳದಾವು, ನಿಯಮಗಳದನ್ನು ನೀವು ಪಾಲಿಸೋದು ಪ್ರತಿಯೊಬ್ಬ ನಾಗರಿಕನ ಜವಾಬ್ದಾರಿ. ಈ ಒಂದು ದೇವಿ ಇದನ್ನು ನಂಬುವಂಥ ಆಸ್ತಿಕರಿಗೆ ಮನಸ್ಸಿಗೆ ನೋವು ಮಾಡುವಂಥದ್ದು ಯಾರೇ ಆಗಲಿ, ಸಿದ್ದರಾಮಯ್ಯ ಆಗಲಿ ಯಾರೇ ಆಗಲಿ ಮಾಡಬಾರ್ದು. ನಿಮ್ಮ ತಾಕತ್ತಿದ್ರೆ ಸಿದ್ದರಾಮಯ್ಯನವ್ರಿಗೆ ನೀವು ಹಂದಿ ತಿಂದು ಮಸೂದಿಗೆ ಹೋಗ್ರಿ ನೋಡೋಣ ನಿಮ್ಮ ತಾಕತ್ತು. ಇದರ ಮಧ್ಯೆ ಎಲ್ಲೆಲ್ಲೂ ಸಾವರ್ಕರ್ ಅನ್ನುವ ಹೆಸರಿನಲ್ಲಿ ಅಭಿಯಾನ ನಡೆಸಲು ನಿರ್ಧರಿಸಲಾಗಿದೆ. ಮೈಸೂರಲ್ಲಿ ಸಾವರ್ಕರ್ ರಥಯಾತ್ರೆಗೆ ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪ ನಾಳೆ ಚಾಲನೆ ನೀಡಲಿದ್ದಾರೆ. ಅರಮನೆ ಕೋಟೆ ಆಂಜನೇಯ ಸ್ವಾಮಿ ದೇವಾಲಯದ ಬಳಿ ಬೆಳಗ್ಗೆ 11ಕ್ಕೆ ರಥಯಾತ್ರೆಗೆ ಚಾಲನೆ ಸಿಗಲಿದೆ. ರಾಜ್ಯದಲ್ಲಿ ಸಾವರ್ಕರ್ ಪರ ವಿರೋಧ ವಾದ ತಾರಕಕ್ಕೇರುತ್ತಿದೆ. ಇದರ ಮಧ್ಯೆ ವಿಜಯಪುರದ ಕಾಂಗ್ರೆಸ್ ಕಚೇರಿಯಲ್ಲಿ ಸಾವರ್ಕರ್ ಫೋಟೋ ರಾರಾಜಿಸಿದೆ. ಜಲನಗರದ ಕಚೇರಿ ಗೋಡೆಗಳ ಮೇಲೆ ಸಾವರ್ಕರ್ ಭಾವಚಿತ್ರ ಪ್ರತ್ಯಕ್ಷವಾಗಿದೆ. ರಾತ್ರೋರಾತ್ರಿ ಬಿಜೆಪಿ ಯುವ ಮೋರ್ಚಾ ಜಿಲ್ಲಾಧ್ಯಕ್ಷ ಬಸವರಾಜ ಹೂಗಾರ್ ನೇತೃತ್ವದಲ್ಲಿ ಭಾವಚಿತ್ರ ಅಂಟಿಸಲಾಗಿದೆ. ಕಾಂಗ್ರೆಸ್ ಕಚೇರಿಗೆ ಸಾವರ್ಕರ್ ಫೋಟೋ ಅಂಟಿಸಿದ್ದು ನಾನೇ ಅಂತ ಜಿಲ್ಲಾ ಬಿಜೆಪಿ ಯುವ ಮೋರ್ಚಾ ಉಪಾಧ್ಯಕ್ಷ ಬಸವರಾಜ ಹೂಗಾರ್ ಒಪ್ಪಿಕೊಂಡಿದ್ದಾರೆ. ನಾವು ನಮ್ಮ ಕಾರ್ಯಕರ್ತರು ಅದರಲ್ಲಿ ಪ್ರಶ್ನೆನೇ ಇಲ್ಲ. ಆದರೆ ಇವತ್ತು ಹುಬ್ಬಳ್ಳಿಯಲ್ಲಿ ನಡೆದಂಥ ಘಟನೆ, ಶಿವಮೊಗ್ಗದಲ್ಲಿ ನಡೆದಂಥ ಘಟನೆ, ಶಿವಮೊಗ್ಗದಲ್ಲಿ ಯಾರೋ ಒಬ್ಬರು ವ್ಯಕ್ತಿಗಳು ಮಾಡಿದ್ರು ಅದು ವ್ಯಕ್ತಿಕ ವಿಚಾರ ಅಲ್ಲ. 60 ವರ್ಷ ಆಳದಂಥ ಒಂದು ಕಾಂಗ್ರೆಸ್ ಪಕ್ಷ, ಅದರಲ್ಲಿ ಅವರು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಲ್ಲ ಅವತ್ತು ಮಾಡಿದಂಥವ್ರು. ಹುಬ್ಬಳ್ಳಿಯಲ್ಲಿ ಸಾವರ್ಕರ್ ಅವರ ಫೋಟೋ ಸುಟ್ಟವರು ಅವರು ಕಾಂಗ್ರೆಸ್ನ ಮುಖಂಡರುಗಳು. ಇವತ್ತು ಅದನ್ನು ವಿಚಾರ ಮಾಡಬೇಕು. ನಾವೆಲ್ಲ ವಿಚಾರ ಮಾಡಿದಾಗ ನಮಗೊಂದು ಏನೋ ಅರ್ಥ ಆಗುತ್ತೆ ಅಂತಂದರೆ, ಕಾಂಗ್ರೆಸ್ನವರು ಇದೇ ವಿವಾದಗಳನ್ನ ಸೃಷ್ಟಿಸುವಂಥ ಕೆಲಸ ಪದೇ ಪದೇ ಮಾಡ್ತಾಯಿದ್ದಾರೆ. ಬಿಜೆಪಿ ನಡೆಯನ್ನ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ರಾಜು ಅಲಗೂರು ಖಂಡಿಸಿದ್ದಾರೆ. ಬಿಜೆಪಿ ಕಚೇರಿ ಮೇಲೆ ಟಿಪ್ಪು ನೆಹರು ಫೋಟೋ ಹಾಕುವ ಎಚ್ಚರಿಕೆ ಕೊಟ್ಟಿದ್ರು. ರಾಜು ಹೇಳಿಕೆ ಖಂಡಿಸಿ ಕಾಂಗ್ರೆಸ್ ಕಚೇರಿ ಬಳಿ ಬಿಜೆಪಿ ಪ್ರತಿಭಟನೆ ನಡೆಸಿತು. ಬ್ಯಾರಿಕೇಡ್ ತಳ್ಳಿ ಕಾಂಗ್ರೆಸ್ ಕಚೇರಿಗೆ ನುಗ್ಗುವ ಯತ್ನ ಮಾಡಿತು. ಬಿಜೆಪಿ 40 ಕಾರ್ಯಕರ್ತರನ್ನ ಪೊಲೀಸರು ವಶಕ್ಕೆ ಪಡೆದರು. ಆದರೂ ಕಾಂಗ್ರೆಸ್ ಕಚೇರಿಗೆ ಸಾವರ್ಕರ್ ಫೋಟೋ ಅಂಟಿಸುವಲ್ಲಿ ಬಿಜೆಪಿ ಕಾರ್ಯಕರ್ತರು ಯಶಸ್ವಿಯಾದರು.
ಕಾರ್ಯಕರ್ತ ಬಸವರಾಜ್ ಹೂಗಾರ್ ಅಂತಕ್ಕಂಥ ವ್ಯಕ್ತಿ ಏಕಾಏಕಿ ನಮ್ಮ ಜಿಲ್ಲಾ ಕಾಂಗ್ರೆಸ್ ಕಮಿಟಿಯ ಕಾರ್ಯಾಲಯಕ್ಕೆ ಬಂದು ವೀರ್ ಸಾವರ್ಕರ್ ಫೋಟೋ ಅಂಟಿಸೋದ್ರ ಮುಖಾಂತರ ನಮ್ಮ ಬದ್ಧತೆಗೆ ಧಕ್ಕೆ ತಂದಿರತಕ್ಕಂಥ ಕೆಲಸ ಮಾಡಿದ್ದಾನೆ. ಇವತ್ತು ನಾವು ಇದನ್ನು ಉಗ್ರವಾಗಿ ಖಂಡಿಸೋದ್ರ ಜೊತೆಗೆ ಆ ವ್ಯಕ್ತಿ ಯಾರ ಪ್ರಭಾವಕ್ಕೂ ಒಳಗಾಗದೆ ಇವತ್ತು ಅವನು ತತ್ಕ್ಷಣ ಬಂಧಿಸಿ ಜೈಲಿಗೆ ಅಟ್ಟಬೇಕು ಅಂತಕ್ಕಂಥ ಒಂದು ಬೇಡಿಕೆಯನ್ನು ನಾವು ಜಿಲ್ಲಾ ಆಡಳಿತಕ್ಕೆ ಒತ್ತಾಯ ಮಾಡ್ತಾ ಇದ್ದೇವೆ. ನಮ್ಮ ಕಾರ್ಯಕರ್ತರು ಮಲಗಿಲ್ಲ, ಎಚ್ಚರ ಇದ್ದಾರೆ. ವಿಜಯಪುರ ಗಲಾಟೆ ಬಗ್ಗೆ ಸಿಎಂ ಉತ್ತರಿಸಿರಬೇಕು ಅಂತ ಡಿಕೆಶಿ ಆಗ್ರಹಿಸಿದರು. ಇದಕ್ಕೆ ಬೊಮ್ಮಾಯಿ ಅವರು ಬೊಮ್ಮಾಯಿ ಅವರ ಜವಾಬ್ದಾರಿ ಈ ರಾಜ್ಯದ ಶಾಂತಿ ಕಾಪಾಡುವುದು ಅವರ ಜವಾಬ್ದಾರಿ. ಇದರಿಂದ ಈ ದೇಶದಲ್ಲಿ ಕಾಂಗ್ರೆಸ್ ಪಕ್ಷದವರು ಬದುಕಿದ್ದಾರೆ. ಈ ಬಾರಿಯ ಗಣೇಶೋತ್ಸವವನ್ನ ವಿಶೇಷವಾಗಿ ಆಚರಿಸಲು ಹಿಂದೂ ಸಂಘಟನೆಗಳು ಸಿದ್ಧತೆ ನಡೆಸುತ್ತಿವೆ. ಗಣೇಶೋತ್ಸವಕ್ಕೆ ಸಾವರ್ಕರ್ ಬ್ಯಾನರ್ ಹಾಗೂ ಫೋಟೋ ಅಭಿಯಾನಕ್ಕೆ ಶ್ರೀರಾಮ ಸೇನೆ ಸಂಸ್ಥಾಪಕ ಪ್ರಮೋದ್ ಮುತಾಲಿಕ್ ಚಾಲನೆ ನೀಡಿದರು. ಬೆಳಗಾವಿಯ ಕಾಮತ್ ಗಲ್ಲಿಯ ಗಣಪತಿ ಮಂಡಳಿಗೆ ಸಾವರ್ಕರ್ ಫೋಟೋ ನೀಡುವ ಮೂಲಕ ಅಭಿಯಾನಕ್ಕೆ ಚಾಲನೆ ನೀಡಿದರು. ಈ ವೇಳೆ ಮಾತಾಡಿದ ಮುತಾಲಿಕ್, ರಾಜ್ಯದ 10,000 ಗಣಪತಿ ಮಹಾಮಂಡಳಿಗಳಿಗೆ ಬ್ಯಾನರ್ ಫೋಟೋ ಕೊಡ್ತೇವೆ ಅಂತ ಹೇಳಿದರು. ಸೊ ಇದು ನಿರಂತರವಾಗಿ ಪ್ರತಿಯೊಂದು ಗಣೇಶ ಮಂಡಳಿಯಲ್ಲಿ ಓಣಿಯಲ್ಲಿ ಸಾವರ್ಕರ್ ಯಾರು ಅಂತನ್ನುವಂಥ ಹೆಮ್ಮೆಯ ವಿಚಾರ ಆಗಬೇಕು ಅಂತನ್ನುವಂಥ ದೃಷ್ಟಿಕೋನದಿಂದಲೇ ಈ ಅಭಿಯಾನವನ್ನು ತಗೊಂಡಿದ್ದೀವಿ. ಮುಸ್ಲಿಮರೇ ಬೆಂಗಳೂರಿನ ಚಾಮರಾಜಪೇಟೆ ಈದ್ಗಾ ಮೈದಾನದಲ್ಲಿ ಗಣೇಶ ಕೂರಿಸಲು ಪೈಪೋಟಿ ನಡೀತಾ ಇದೆ. ಗಣೇಶನನ್ನು ಕೂರಿಸುವ ವಿಚಾರಕ್ಕೆ ಸಮಿತಿಗಳಲ್ಲೇ ಕಲಹ ಶುರುವಾಗಿದೆ. ಚಾಮರಾಜಪೇಟೆ ನಾಗರಿಕರ ಒಕ್ಕೂಟ ಗಣೇಶೋತ್ಸವ ಸಮಿತಿ ಫೈಟ್ ನಡೀತಾ ಇದೆ. ಚಾಮರಾಜಪೇಟೆ ಈದ್ಗಾ ಮೈದಾನ ಗಣೇಶೋತ್ಸವಕ್ಕೆ ಅನುಮತಿಯೇ ಸಿಕ್ಕಿಲ್ಲ. ಇದರ ಮಧ್ಯೆ ಕೆಲ ಕಿಡಿಗೇಡಿಗಳು ನಾಗರಿಕರ ಒಕ್ಕೂಟ ಹೆಸರಲ್ಲಿ ಹಣ ವಸೂಲಿ ಮಾಡ್ತಿದ್ದಾರಂತೆ. ಬೇಲ್ ಬುಕ್ ಮಾಡಿಸಿ ಸಾರ್ವಜನಿಕರಿಂದ ಹಣ ಪಡಿತಾ ಇದ್ದಾರೆ ಅಂತ ಒಕ್ಕೂಟದ ಅಧ್ಯಕ್ಷ ರಾಮೇಗೌಡ ಕಿಡಿಕಾರಿದ್ದಾರೆ. ಕೊಡಗಿನಲ್ಲಿ ಸಿದ್ದರಾಮಯ್ಯ ಅವರ ಕಾರಿಗೆ 2 ಕಡೆ ಮೊಟ್ಟೆ ಎಸೆಯಲಾಗಿದೆ. ಹೌದು, ಗುಂಡೆ ಹೊಸೂರಲ್ಲಿ ಮೊಟ್ಟೆ ಎಸೆದಿದ್ದು ಎಲ್ಲರಿಗೂ ಗೊತ್ತಿತ್ತು. ಆದರೆ ಮಡಿಕೇರಿಯಲ್ಲೂ ಮೊಟ್ಟೆ ದಾಳಿ ನಡೆಸಿದಂತಹ ದೃಶ್ಯ ಈಗ ನ್ಯೂಸ್ 18 ಕನ್ನಡಕ್ಕೆ ಲಭ್ಯವಾಗಿದೆ. ಆಗಸ್ಟ್ 18ರಂದು ಸಿದ್ದರಾಮಯ್ಯ ಕಾರಿನ ಮೇಲೆ ಪ್ರತಿಭಟನೆ ಮಾಡ್ತಾ ಇದ್ದ ಬಿಜೆಪಿಯರ ಗುಂಪಿನಿಂದ ಮೊಟ್ಟೆ ಎಸೆಯಲಾಗಿದೆ. ಸಿದ್ದು ಕಾರ್ಗೆ 3 ಬಾರಿ ಮೊಟ್ಟೆ ಎಸೆದ ದೃಶ್ಯ ಮೊಬೈಲ್ನಲ್ಲಿ ಸೆರೆಯಾಗಿದೆ. ರಾಜ್ಯದಲ್ಲಿ ಉಂಟಾಗಿದ್ದ ಹಿಜಾಬ್ ಸಂಘರ್ಷಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕ ಹೈಕೋರ್ಟ್ ತೀರ್ಪು ಕೊಟ್ಟಿದೆ. ಕೆಲ ವಿದ್ಯಾರ್ಥಿನಿಯರು ಆ ತೀರ್ಪು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ದಾರೆ. ಸದ್ಯ ಹಿಜಾಬ್ಗೆ ಅವಕಾಶ ಇಲ್ಲದ ಕಾರಣಕ್ಕೆ ಕಾಲೇಜಿಗೆ 16ರಷ್ಟು ವಿದ್ಯಾರ್ಥಿನಿಯರು ಬಾಯ್ ಹೇಳಿದ್ದಾರೆ. ಹಿಜಾಬ್ಗೆ ಅನುಮತಿ ಸಿಗದಿದ್ದಕ್ಕೆ ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆಯಲ್ಲಿ 16% ವಿದ್ಯಾರ್ಥಿನಿಯರು ಟಿಸಿ ವಾಪಸ್ ಪಡೆದುಕೊಂಡಿದ್ದಾರೆ. ಆರ್ಟಿಐನಿಂದ ಟಿಸಿ ಪಡೆದಿರುವ ಆತಂಕಕಾರಿ ವಿಚಾರ ಬಹಿರಂಗವಾಗಿದೆ. ಸಿಎಂ ಬೊಮ್ಮಾಯಿಗೆ ಮತ್ತೆ ಮೀಸಲಾತಿ ಟೆನ್ಷನ್ ಶುರುವಾಗಿದೆ. ಮೀಸಲಾತಿ ಕೊಡಲು ನೀಡಿದ ಗಡುವು ಮುಗಿದಿದ್ದಕ್ಕೆ ಮತ್ತೆ ಪಂಚಮಸಾಲಿ 2A ಮೀಸಲಾತಿ ಕಿಚ್ಚು ಹೊತ್ತಿಕೊಳ್ಳುವ ನಿರೀಕ್ಷೆ ಇದೆ. ಬೊಮ್ಮಾಯಿ ಮನೆಗೆ ಮುತ್ತಿಗೆ ಹಾಕಲು ವಿಜಯಾನಂದ ಕಾಶ್ಯಪ್ನವರು ನಿರ್ಧರಿಸಿದ್ದಾರೆ. ಆಗಸ್ಟ್ 25ಕ್ಕೆ ಯಡಿಯೂರಪ್ಪ ಮನೆಗೆ ಮುತ್ತಿಗೆ ಹಾಕಲು ತೀರ್ಮಾನಿಸಿದ್ದಾರೆ. ಕಾಂಗ್ರೆಸ್ ನಾಯಕ ಎಂಡಿ ಲಕ್ಷ್ಮೀನಾರಾಯಣ್ ಪಕ್ಷ ತೊರೆಯಲು ನಿರ್ಧರಿಸಿದ್ದಾರೆ. ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ 3 ಬಾರಿ ನನಗೆ ಮಾತು ಕೊಟ್ಟು ದ್ರೋಹ ಮಾಡಿದ್ರು. ಹೀಗಾಗಿ ನಮ್ಮ ಅಭಿಮಾನಿಗಳ ಜೊತೆ ಸಭೆ ಮಾಡಿ ಪಕ್ಷ ತೊರೆಯಲು ತೀರ್ಮಾನಿಸಿದ್ದೇನೆ. ಅಲ್ಲದೆ ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆಯಾಗಲು ನಿರ್ಧರಿಸಿದ್ದೇನೆ ಎಂದರು. ಇಂದಿನಿಂದ ಆನ್ಲೈನ್ನಲ್ಲಿ ಸಿಇಟಿ ದಾಖಲೆ ಪರಿಶೀಲನೆ ಆರಂಭವಾಗಿದೆ. ಅದರಿಂದ ಕೆಇಎ ಕಚೇರಿ ಮುಂದೆ ಭಾರೀ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಹಾಗೂ ಪೋಷಕರು ಜಮಾಯಿಸಿದ್ದಾರೆ. ಇವತ್ತಿನಿಂದ ಸೆಪ್ಟೆಂಬರ್ 7ರವರೆಗೆ ದಾಖಲೆ ಅಪ್ಲೋಡ್ ಮಾಡೋದಕ್ಕೆ ಅವಕಾಶ ನೀಡಲಾಗಿದೆ. ಯಾದಗಿರಿ